ಏಳನೇ ಅಧ್ಯಾಯದ 24ನೇ ಶ್ಲೋಕ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಂ ಅಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತಃ ಮಮ ಅವ್ಯಯಂ ಅನುತ್ತಮಂ. ಅಂದ್ರೆ ಅಜ್ಞಾನಿಗಳು ಭಗವಂತನನ್ನ ಯಾವ ರೀತಿಯಲ್ಲಿ ತಿಳಿತಾರೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿ ಹಿಂದೆ ಬಂದದ್ದೇನು, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಅಲ್ಪಮೇಧಸ್ಸು ಅಲ್ಪಮೇಧಸ್ಸಿನವರಿಗೆ ಕ್ಷುಲ್ಲಕ ಫಲ ಬರುತ್ತೆ ಅಂತ ಹೇಳಿದ್ರು. ಅದನ್ನೀಗ ಆ ಅಜ್ಞಾನಿಗಳು ಯಾವ ರೀತಿಯಾಗಿ ಭಗವಂತನನ್ನ ಆರಾಧಿಸ್ತಾರೆ, ಅವರ ದೃಷ್ಟಿಯಲ್ಲಿ ದೇವರೇನು ಅಂತ ಹೇಳ್ತಿದ್ದಾರೆ. ಅವ್ಯಕ್ತ, ವಸ್ತುತಃ ಭಗವಂತ ಏನಾಗಿದ್ದಾನೆ? ಅವ್ಯಕ್ತ. ಅವ್ಯಕ್ತ ಅಂತ ಹೇಳಿದ್ರೆ ಈ ನಮ್ಮ ಪ್ರಾಕೃತ ಇಂದ್ರಿಯಗಳಿಗೆ ಭಗವಂತ ವ್ಯಕ್ತನಾಗೋದಿಲ್ಲ, ಗೋಚರನಾಗೋದಿಲ್ಲ. ನಾವು ಹೇಗೆ ನಮ್ಮ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲಾ ವಸ್ತುಗಳನ್ನು ನೋಡ್ತೇವೆ, ನಮ್ಮ ಕಣ್ಣಿನಿಂದ ನೋಡ್ತೇವೆ. ದೇವರನ್ನ ಹಾಗೆ ನೋಡ್ಲಿಕ್ಕಾಗತ್ತಾ? ಇಲ್ಲ. ಯಾಕೆ? ಭಗವಂತ ಅಪ್ರಾಕೃತ. ಅವನು ಸತ್ವಗುಣ, ರಜೋಗುಣ, ತಮೋಗುಣದಿಂದ ನಿರ್ಮಾಣವಾದವನಲ್ಲ ಭಗವಂತ. ಹಾಗಾಗಿ ನಾವು ನಮ್ಮ ಪ್ರಾಕೃತವಾದ ಕಣ್ಣಿನಿಂದ ಅಪ್ರಾಕೃತನಾದ ಭಗವಂತನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ವಸ್ತುತಃ ಭಗವಂತ ಅವ್ಯಕ್ತ. ಆದರೆ ಅಜ್ಞಾನಿಗಳಾಗಬೇಕಾದ್ರೆ ಭಗವಂತನನ್ನ ವ್ಯಕ್ತಿಂ ಆಪನ್ನಂ ಮನ್ಯಂತೆ, ಅವನು ಕೂಡ ನಮ್ಮಂತೆ ಒಬ್ಬ ವ್ಯಕ್ತಿ. ಅಂದ್ರೆ ಈಗ ರಾಮನಾಗಿ ತ್ರೇತಾಯುಗದಲ್ಲಿ ಇದ್ದ, ಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಇದ್ದ. ಹೀಗೆ ಕೃತತ್ರೇತ ದ್ವಾಪರ ಯುಗದಲ್ಲಿ ಅನೇಕ ರೂಪಗಳು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಪರಶುರಾಮ, ಅನೇಕ ರೂಪಗಳಿಂದ ಭಗವಂತ ವ್ಯಕ್ತನಾಗಿದ್ದಾನೆ. ಆ ಎಲ್ಲವೂ ಕೂಡ ಭಗವಂತನ ದೇಹಗಳು ಅಪ್ರಾಕೃತ ದೇಹಗಳು. ನಮ್ಮಂತೆ ಮೂಳೆ, ರಕ್ತ, ಮಾಂಸ ಇವುಗಳಿಂದ ನಿರ್ಮಾಣವಾದ ದೇಹ ಅಲ್ಲ ಭಗವಂತನದ್ದು. ಜ್ಞಾನ ಆನಂದ, ಜ್ಞಾನಾನಂದಮಯವಾಗಿರ್ತಕ್ಕಂಥ ದೇಹ ಭಗವಂತನದ್ದು. ಆದರೆ ಇವರಲ್ಲಿ ಅನ್ಕೊಂತಾರೆ ವ್ಯಕ್ತಿ ಮಾಪನ್ನಂ ಮನ್ಯಂತೆ, ಭಗವಂತ ವ್ಯಕ್ತನಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ, ಅವ್ಯಕ್ತನಾಗಿರ್ತಕ್ಕಂಥ ಭಗವಂತ ಅವನು ನಮ್ಮಂತೆ ಭೌತಿಕವಾದ ವಿಗ್ರಹ, ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದಾಗಿ ನಿರ್ಮಾಣವಾದ ದೇಹ ದೇವರಿಗಿದೆ, ಮತ್ತು ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಭಗವಂತನಿಗಿದೆ ಎಂಬುದಾಗಿ ಮನ್ಯಂತೆ. ಅಂದ್ರೆ ಅವ್ರದೇ ಪರಿಕಲ್ಪನೆ. ವಸ್ತುತಃ ಭಗವಂತ ಹಾಗಲ್ಲ. ಭಗವಂತನನ್ನ ಆ ರೀತಿಯಲ್ಲಿ ಅವರು ತಿಳ್ಕೊಳ್ತಾರೆ. ಯಾರು ತಿಳ್ಕೊಳ್ತಾರೆ? ಅಬುದ್ಧಯ. ಮಾಂ ಅಬುದ್ಧಯ, ಮಾಂ ನನ್ನನ್ನು ಈ ತರ ತಿಳ್ಕೊಳ್ತಾರೆ. ಅವ್ಯಕ್ತನಾಗಿರ್ತಕ್ಕಂಥ ಭಗವಂತನನ್ನು ವ್ಯಕ್ತಿ ಹೊಂದಿದ್ದಾನೆ. ಅಂದ್ರೆ ಭಗವಂತನು ಕೂಡ ನಮ್ಮಂತೆ ಒಬ್ಬ ವ್ಯಕ್ತಿ, ನಮ್ಮಂತೆ ಭೌತಿಕವಾದ ದೇಹ ಇದೆ, ಗುಣತ್ರಯಗಳಿಂದ ನಿರ್ಮಾಣವಾದ ದೇಹ ಇದೆ, ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಭಗವಂತನಿಗೆ ಇದೆ ಅಂತ ಅಂದುಕೊಳ್ತಾರೆ. ಪರಂ ಭಾವಂ ಅಜಾನಂತಹ, ಭಗವಂತನ ಪರಂಭಾವ. ಪರಂಭಾವ ಅಂದ್ರೆ ಸರ್ವೋತ್ಕೃಷ್ಟವಾಗಿರತಕ್ಕಂಥ ಒಂದು ಶಕ್ತಿ ಭಗವಂತನಲ್ಲಿರತಕ್ಕಂತಹ. ಇಡೀ ಜಗತ್ತನ್ನ ನಿರ್ಮಾಣ ಮಾಡುವಂಥದ್ದು, ನಿರ್ಮಾಣ ಮಾಡಿರುವಂತ ಜಗತ್ತನ್ನ ಪರಿಪಾಲನೆ ಮಾಡತಕ್ಕಂಥದ್ದು, ಕೊನೆಗೆ ಸಂಹಾರ ಮಾಡತಕ್ಕಂಥದ್ದು, ಇದು ಭಗವಂತನಲ್ಲಿರತಕ್ಕಂಥ ಒಂದು ಸಾಮರ್ಥ್ಯ. ಅದನ್ನ ಅಜಾನಂತಹ, ತಿಳಿಯುವ ಸಾಮರ್ಥ್ಯ ಇಲ್ಲ, ತಿಳಿಯುವ ಪ್ರಯತ್ನವೂ ಮಾಡೋದಿಲ್ಲ. ಯಾರಾದರೂ ತಿಳಿ ಹೇಳಲಿಕ್ಕೆ ಹೋದರೂ ಕೂಡ ಅದು ಹೇಗೆ ಸಾಧ್ಯ? ನಾವು ಜಗತ್ತಿನಲ್ಲಿ ಏನ್ ನೋಡ್ತೀವಿ, ಯಾವುದೋ ಒಬ್ಬ ವ್ಯಕ್ತಿ, ಅವನ ಕರ್ತೃತ್ವ ಎಷ್ಟಿರತ್ತೆ? ಲಿಮಿಟೆಡ್ ಆಗಿರುತ್ತೆ. ಒಂದಿಷ್ಟು ಭಾಗವನ್ನ ಮಾತ್ರ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ವ್ಯಕ್ತಿಗಿರುತ್ತೆ. ಆದರೆ ಎಲ್ಲವನ್ನೂ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಒಬ್ಬ ವ್ಯಕ್ತಿಗೆ ಇರೋದಿಲ್ಲ. ಆದ್ರೆ ಎಲ್ಲವನ್ನೂ ದೇವರು ನಿರ್ಮಾಣ ಮಾಡಿದ್ದಾನೆ ಅಂದ್ರೆ ಅದು ನಮ್ಮ ತರ್ಕಕ್ಕೆ ನಿಲುಕದ್ದು, ನಮ್ಮ ಆಲೋಚನೆಗೆ ನಿಲುಕದ್ದು. ಹಾಗಾಗಿ ಹೇಗೆ ಸಾಧ್ಯ ಇದು ಅಂತ ಆ ತರ್ಕಗಳನ್ನ, ಆಕ್ಷೇಪಗಳನ್ನ ಮಾಡುವ ಮೂಲಕವಾಗಿ ಭಗವಂತನ ಬಗ್ಗೆ ವಾಸ್ತವ ಜ್ಞಾನವನ್ನ ಪಡೆಯುವ ಪ್ರಯತ್ನವನ್ನೂ ಮಾಡೋದಿಲ್ಲ. ಪ್ರಯತ್ನ ಮಾಡದೆ ಕಿವಿ ಮೇಲೆ ಬಿದ್ದರೂ ಕೂಡ ಅದನ್ನು ಒಳಗೆ ತೆಗೆದುಕೊಳ್ಳೋದು ಇಲ್ಲ. ಹೀಗೆ ಪರಂ ಭಾವಂ ಅಜಾನಂತಹ ಮಮ ಅವ್ಯಯಂ ಅನುತ್ತಮಂ. ಭಗವಂತ ಅವನ ಅವ್ಯಯ, ಭಗವಂತನಿಗೆ ವ್ಯಯ ಇಲ್ಲ, ಭಗವಂತನಿಗೆ ನಾಶ ಇಲ್ಲ. ಅಂದ್ರೆ ಭಗವಂತ ನಮ್ಮ ರೀತಿಯಲ್ಲಿ ಮರಣ ಹೊಂದೋದಿಲ್ಲ, ಅಥವಾ ಭಗವಂತ ನಮ್ಮ ರೀತಿಯಲ್ಲಿ ದುಃಖವನ್ನ ಪಡೋದಿಲ್ಲ. ನಮಗೆ ಯಾವ ರೀತಿಯಲ್ಲಿ ಸುಖ ದುಃಖ ಇದೆಲ್ಲವೂ ಕೂಡ ಬರ್ತಾ ಇರತ್ತೆ. ಆದರೆ ಭಗವಂತನಿಗೆ ಆ ರೀತಿಯಾಗಿರ್ತಕ್ಕಂತಹ ಸುಖ, ಪ್ರಾಕೃತ ವಸ್ತುಗಳಿಂದಾಗಿ ಸುಖ, ಪ್ರಾಕೃತ ವಸ್ತುಗಳಿಂದಾಗಿ ದುಃಖ, ಇದೆಲ್ಲವೂ ಕೂಡ ಭಗವಂತನಿಗಿಲ್ಲ.
ಅಥವಾ ಅಲ್ಲೇನೋ ಮಧ್ಯದಲ್ಲಿ ಒಂದಷ್ಟು ವಿಕಾರಗಳು, ಕೆಲಸ ಮಾಡಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಅಪೇಕ್ಷೆಗಳು, ಇದೆಲ್ಲ ನಮ್ಮಲ್ಲಿರುವಂಥದ್ದು. ಆದರೆ ವಸ್ತುತಃ ಭಗವಂತನಿಗೆ ಯಾವುದೂ ಕೂಡ ಇಲ್ಲ. ಆದರೆ ಭಗವಂತನಿಗೂ ಇದೆಲ್ಲವೂ ಕೂಡ ಇದೆ ಎಂಬುದಾಗಿ ಅಜ್ಞಾನಿಗಳು ಅನ್ಕೊಂತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ, ಭಗವಂತ ಅವ್ಯಕ್ತ, ಭಗವಂತ ಅವ್ಯಕ್ತನಾದವನ್ನ ವ್ಯಕ್ತ ಹೊಂದಿದ್ದಾನೆ ಅಂತ ಅನ್ಕೊಂತಾರೆ. ಆ ಅವನ ಸರ್ವೋತ್ಕೃಷ್ಟವಾದ ಶಕ್ತಿಯನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನೇ ಮಾಡೋದಿಲ್ಲ. ಅವನು ಅವ್ಯಯನಾದವನು, ಅವನನ್ನು ವ್ಯಯ ಇದೆ ಅಂದ್ಕೊಳ್ತಾರೆ. ಭಗವಂತ ಅನುತ್ತಮ, ನವಿದ್ಯತೆ ಉತ್ತಮ ಯಸ್ಮಾತ್, ಭಗವಂತನಿಗಿಂತಲೂ ಉತ್ತಮನಾದ ಒಬ್ಬ ವ್ಯಕ್ತಿ ಅಂತ ಯಾರೂ ಇಲ್ಲ. ಆದರೆ ಭಗವಂತ ಅವನಿಗಿಂತಲೂ ಉತ್ತಮನಾದ ವ್ಯಕ್ತಿಗಳು ಬೇಕಾದಷ್ಟು ಜನ ಇದೆ ಅನ್ಕೊಂತಾರೆ. ಹೀಗೆ ಅವರ ಕಲ್ಪನೆಗೆ ಏನ್ ಅನ್ಸತ್ತೋ ಅವರ ಕಲ್ಪನೆಗೆ ಅನುಗುಣವಾಗಿ ದೇವರನ್ನ ಕಲ್ಪಿಸಿಕೊಳ್ತಾರೆ. ಇದು ಅಜ್ಞಾನಿಗಳು. ಯಾರು ಹೀಗೆಲ್ಲ ತಿಳ್ಕೊಳ್ಳೋರು ಅಂದ್ರೆ ಅಬುದ್ಧಯ. ಅಬುದ್ಧಯ ಅಂತ ಹೇಳಿದ್ರೆ ಅಜ್ಞಾನಿಗಳು ಅಂತ ಅರ್ಥ. ಅಜ್ಞಾನಿಗಳು ಭಗವಂತನನ್ನ ಈ ರೀತಿಯಲ್ಲಿ ತಿಳ್ಕೊಳ್ತಾರೆ. ಮಾಂ, ನನ್ನನ್ನು, ಅಬುದ್ಧಯ, ಅಬುದ್ಧಯ ಅಂತ ಹೇಳಿದ್ರೆ ಅಜ್ಞಾನಿಗಳು, ಅವ್ಯಕ್ತ ಬರೀ ಮಾಮನ್ ಅವ್ಯಕ್ತಂ ಮಾಂ, ಅವ್ಯಕ್ತನಾದಂತಹ ನನ್ನನ್ನು ಅಂತ ಅರ್ಥ. ಅವ್ಯಕ್ತ ಅಂತ ಹೇಳಿದ್ರೆ ಈ ಪ್ರಾಕೃತ ದೇಹದ ಮೂಲಕವಾಗಿ ವ್ಯಕ್ತ ನಲ್ಲದ, ಪ್ರಾಕೃತ ದೇಹ ಇಲ್ಲದ ಮಾಂ ನನ್ನನ್ನು, ವ್ಯಕ್ತಿಂ ಆಪನ್ನಂ, ಪ್ರಾಕೃತ ದೇಹದ ಮೂಲಕವಾಗಿ ಅಭಿವ್ಯಕ್ತನಾಗಿದ್ದಾನೆ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಮೂಲಕವಾಗಿ ಅಭಿವ್ಯಕ್ತನಾಗಿದ್ದಾನೆ ಎಂಬುದಾಗಿ ಅಬುದ್ಧಯ ಅಜ್ಞಾನಿಗಳು ಮನ್ಯಂತೆ ನನ್ನನ್ನ ತಿಳಿದುಕೊಳ್ಳುತ್ತಾರೆ. ಪರಂ ಭಾವಂ ಅಜಾನಂತಹ ಅಂದ್ರೆ ಭಗವಂತನ ಪರಂಭಾವ, ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಭಗವಂತನ ಪರ ಅಂದ್ರೆ ಎಲ್ಲದಕ್ಕಿಂತಲೂ ಉತ್ತಮವಾದ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥ ಭಗವಂತನ ಭಾವ, ಭಗವಂತನ ಇರುವಿಕೆ. ಭಗವಂತ ಏನಿದ್ದಾನೆ ಎಲ್ಲದಕ್ಕಿಂತಲೂ ಮಿಗಿಲಾಗಿದ್ದಾನೆ. ಅಂತಹ ಭಗವಂತನ ಇರುವಿಕೆಯನ್ನು ಅಜಾನಂತಹ, ಇದು ಏನೇನೆ ಪರಂ ಭಾವಂ ಅಜಾನಂತಹ, ಮಮ ಅವ್ಯಯಂ ಅನುತ್ತಮಂ, ಅನುತ್ತಮಂ ಅವ್ಯಯಂ, ಭಗವಂತನಿಗಿಂತಲೂ ಉತ್ತಮನಾದ ಒಬ್ಬ ವಸ್ತು ಅಥವಾ ಭಗವಂತನಿಗಿಂತಲೂ ಉತ್ತಮನಾದ ಒಬ್ಬ ವ್ಯಕ್ತಿ ಅಂತಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿಯನ್ನು ತಿಳ್ಕೊಳ್ಳದೇನೆ ಈ ತರ ಎಲ್ಲವೂ ಕೂಡ ತಮ್ಮ ಕಲ್ಪನೆಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಮನ್ಯಂತೆ. ಅವ್ಯಯಂ ಅನುತ್ತಮಂ ಮಮ, ಮಮ ನನಗೆ ಸಂಬಂಧಪಟ್ಟಂತ ಅವ್ಯಯ, ಭಗವಂತ ಅವ್ಯಯ, ನಾಶ ಇಲ್ಲ. ಅಂದ್ರೆ ಭಗವಂತನಿಗೂ ನಾಶ ಇದೆ. ಕೃಷ್ಣಾವತಾರ ಪರಿಸಮಾಪ್ತವಾಯ್ತು ಅಂದ್ರೆ ಭಗವಂತ ಮರಣ ಹೊಂದಿದ, ರಾಮಾವತಾರ ಪರಿಸಮಾಪ್ತಿ ಆಯ್ತು ಅಂದ್ರೆ ರಾಮ ಮರಣ ಹೊಂದಿದ ಅಂತ ಅನ್ಕೊಂತಾರೆ. ಆದ್ರೆ ಇದೆಲ್ಲವೂ ಕೂಡ ಅವರ ಕಲ್ಪನೆಯ ಹೊರತು ಇದು ವಾಸ್ತವವಾದದ್ದಲ್ಲ. ಹೀಗೆ ಅಜ್ಞಾನಿಗಳು ಭಗವಂತನನ್ನ ಸರಿಯಾದ ಕ್ರಮದಲ್ಲಿ ತಿಳಿದುಕೊಳ್ಳೋದಿಲ್ಲ, ಭಗವಂತನನ್ನ ಸರಿಯಾದ ಕ್ರಮದಲ್ಲಿ ತಿಳ್ಕೊಳ್ಳೋದಿಲ್ಲ. ಅದರಿಂದಾಗಿ ಭಗವಂತನಿಂದ ಏನು ಉತ್ತಮವಾದ ಅನುಗ್ರಹವನ್ನು ಅವ್ರು ಪಡಿಬೇಕಿತ್ತು, ಆ ಪಡಿಬೇಕಾಗಿರ್ತಕ್ಕಂಥ ಅನುಗ್ರಹದಿಂದ ಅವರು ವಂಚಿತರಾಗ್ತಾರೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ, ಮಮ ಅವ್ಯಯಂ ಅನುತ್ತಮಂ. ಶ್ರೀಕೃಷ್ಣಾರ್ಪಣಮಸ್ತು.